ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕೆಪಿಎಸ್ಸಿ ವತಿಯಿಂದ ನಡೆದಿರುವಂತಹ ಕೆಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ 2024. ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಎಷ್ಟು ಕಟ್ ಆಫ್ ನಿಲ್ಬಹುದು, ಕೆಟಗರಿ ವೈಸ್ ಇರ್ಬೋದು, JM ಇರ್ಬೋದು, ಕೆಟಗರಿ 1, 2A, 2B, 3A, 3B, ಜೊತೆಲಿ SC ST, ಆಮೇಲೆ ಇನ್ನು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಇದು ಈ ಒಂದು ಎಷ್ಟು ಕಟ್ ಆಫ್ ನಿಲ್ಬಹುದು, ಸೊ ಈ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಸೊ ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಾವು ಎಕ್ಸಾಕ್ಟ್ಲಿ ನಾವು ಯಾವ ರೀತಿ ಹೇಳ್ತೀರಿ ಸರ್ ಅಂತ ಅಂದಾಗ ಈಗ ಎಕ್ಸಾಕ್ಟ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಒಂದು 3000 ಸ್ಟೂಡೆಂಟ್ಸ್, ಒಂದು 3000 ವಿದ್ಯಾರ್ಥಿಗಳ ಒಂದು ಗ್ರೂಪ್ ಇದೆ. ಆ ಗ್ರೂಪಿನಲ್ಲಿ ನಮಗೆ ಅವರು ಹಾಕಿರುವಂತಹ ಒಂದು ಕೆಟಗರಿ ಇರ್ಬೋದು, ಅವರು ತೆಗೆದುಕೊಂಡಿರುವಂತಹ ಅಂಕಗಳು ನೆಗೆಟಿವ್ ಅನ್ನೆಲ್ಲ ಕನ್ಸಿಡರ್ ಮಾಡಿ, ಸೊ ಆ ಅಂಕಗಳನ್ನ ಇಟ್ಕೊಂಡು ನಾವು ಒಂದಿಷ್ಟು ಫಿಲ್ಟರ್ ಮಾಡಿದಾಗ, ಕೆಟಗರಿ ವೈಸ್ ನೋಡ್ತಾ ಹೋದಾಗ ನಮಗೆ ಒಂದಿಷ್ಟು ರೇಂಜ್ ಸಿಕ್ಕಿದೆ. 3000 ವಿದ್ಯಾರ್ಥಿಗಳ ಒಂದಿಷ್ಟು ಅನಾಲಿಸಿಸ್. ಸೊ ಆ ಪ್ರಕಾರ ನಾವು ನೋಡ್ತಾ ಬಂದಿದ್ದೀವಿ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಈ ಒಂದು ಕಟ್ ಆಫ್ ಯಾವ ರೀತಿ ನಿಲ್ಬಹುದು, ಒಂದು ಕೆಟಗರಿ JM ಅಂತ ಬಂದಾಗ ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ನೋಡಿ, ಕಲ್ಯಾಣ ಕರ್ನಾಟಕನ ಹೊರತುಪಡಿಸಿ 160 to 170 ವರೆಗೆ ಒಂದು ಕಟ್ ಆಫ್ ನಿಲ್ಲೋ ಸಾಧ್ಯತೆ ಇದೆ. ಇನ್ನು ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ 150 to 160. ಸೊ ಇದು ಈಗ ಸಿಕ್ಕಿರುವಂತ ಮಾಹಿತಿಯನ್ನು ಅನಾಲಿಸಿಸ್ ಮಾಡಿದಾಗ, ಇನ್ನು 3B ಅಂತ ಬಂದಾಗ 130 to 145, ಹೈದರಾಬಾದ್ ಕರ್ನಾಟಕ ಬಂದಾಗ 125 to 135 ವರೆಗೆ ನಿಲ್ಲುತ್ತೆ. 2A ಅಂತ ಬಂದಾಗ 127 to 130, ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ 2A 125 to 130 ವರೆಗೆ. ಕೆಟಗರಿ 1 ಅಂತ ಬಂದಾಗ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 123 to 135 ಇದೆ. ಇನ್ನು ಇಲ್ಲಿ ಹೈದರಾಬಾದ್ ಕರ್ನಾಟಕ ಬಂದಾಗ ಇಲ್ಲಿ 120 to 125. ಇನ್ನು 2B ಯಲ್ಲಿ 120 to 130 ಯಾವುದು ನಾನ್ ಹೈದರಾಬಾದ್ ಕರ್ನಾಟಕ NHK ಇದೆ. ಇನ್ನು 110 to 120 HK. SC ಅಂತ ಬಂದಾಗ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 95 to 105 ವರೆಗೆ ನಿಲ್ಲಬಹುದು ಅಂತ ಇದೆ. ಇನ್ನು ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ 85 to 100. ಇನ್ನು ST ಯಲ್ಲಿ 90 to 100 ಇದೆ. ಇನ್ನು HK ಯಲ್ಲಿ 80 to 95. ಸೊ ಈಗ ಸಿಕ್ಕಿರುವಂತ ಮಾಹಿತಿಯನ್ನ ನಾವು ಎಕ್ಸೆಲ್ ನಲ್ಲಿ ಹಾಕಿ ಫಿಲ್ಟರ್ ಮಾಡಿ ಒಂದಿಷ್ಟು ನೋಡ್ತಾ ಬಂದಾಗ ನಮ್ಗೆ ಈ ರೀತಿ ರೇಂಜ್ ಸಿಗ್ತಾ ಇದೆ. ಇನ್ನು ಮೇಲ್ ಮತ್ತು ವುಮೆನ್ ಅಂತ ಬಂದಾಗ ನಮ್ಗೆ ಇಲ್ಲಿ ಒಂದಿಷ್ಟು ಡಾಟಾದ ಕೊರತೆ ಇದೆ. ಬಟ್ ಇದರಲ್ಲಿ ಪ್ಲಸ್ ಆರ್ ಮೈನಸ್ 10 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇಷ್ಟು ಫ್ಲಕ್ಚುಯೇಷನ್ಸ್ ಇರ್ತದೆ. ಸೊ ಯಾಕಂದ್ರೆ ಇಲ್ಲಿ ಒಂದು ಇಷ್ಟು ಕಡಿಮೆ ಯಾಕೆ ನಿಲ್ಬಹುದು ಅಂದ್ರೆ, ಒಂದು ಪೇಪರ್ ಯಾವ ರೀತಿ ಇತ್ತು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು, ಯಾವ ರೀತಿ ಇತ್ತು ಎಸ್ಪೆಷಲಿ ಪೇಪರ್ 1. ಎರಡನೇದಾಗಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ, ಆಮೇಲೆ ಅಬ್ಸೆಂಟ್ ಜಾಸ್ತಿ ಇದೆ ಈ ಸಲ. ಸೊ ಓವರ್ ಆಲ್ ಕನ್ಸಿಡರ್ ಮಾಡಿ ಸಿಕ್ಕಿರುವಂತ ಡಾಟಾವನ್ನು ಅನಾಲಿಸಿಸ್ ಮಾಡಿದಾಗ ಈ ರೀತಿಯ ಒಂದಿಷ್ಟು ಕಟ್ ಆಫ್ ನಿಲ್ಬಹುದು ಅಂತ ಒಂದು ಮಾಹಿತಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಮಗೆ ಸಿಕ್ಕರೆ ಇನ್ನೊಂದು ಮಾಡ್ಬೇಕು, ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಿ, ನಿಮ್ಗೊಂದು ಗೂಗಲ್ ಫಾರ್ಮ್ ಅನ್ನ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಆ ಗೂಗಲ್ ಫಾರ್ಮ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ನಮ್ಗೆ ಬಲ್ಕ್ ಆಗಿ ಒಂದಿಷ್ಟು ಡಾಟಾ ಸಿಗ್ತದೆ. ಅದನ್ನ ಅನಾಲಿಸಿಸ್ ಮಾಡಿ ಮತ್ತೊಂದು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಪ್ರಿಲಿಮ್ಸ್ ನಲ್ಲಿ ಅರ್ಹತೆಯನ್ನು ಪಡೀರಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.